ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಚಹಾ ಜೊತೆ ಕರ್ನಾಟಕ ಪೊಲಿಟಿಕಲ್ ಚರ್ಚೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಚರ್ಚೆ ಕೊಟ್ಟಿರೋ ವಿಷಯ ಸಾಮಾನ್ಯದ್ದಲ್ಲ ಗುರು. ರಾಜ್ಯ ಕಾಂಗ್ರೆಸ್ನಲ್ಲಿ ಅಷ್ಟೇ ಯಾಕೆ ಇಡೀ ಕರ್ನಾಟಕ ರಾಜಕಾರಣದಲ್ಲೇ ಒಂದು ಬೃಹತ್ ಅತಿ ದೊಡ್ಡ ಅಚ್ಚರಿಯ ಸುದ್ದಿ ಹೊರಬಿದ್ದಿದೆ. ಕರುನಾಡ ರಾಜಕೀಯದ ಟಗರು ಅಹಿಂದ ನಾಯಕ ಸುದೀರ್ಘ ಕಾಲ ಸಿಎಂ ಆಗಿ ಆಡಳಿತ ನಡೆಸಿದ ನಮ್ಮ ಸಿದ್ದರಾಮಯ್ಯನವರು ಒಂದು ಬಿಗ್ ಬಾಂಬ್ ತರ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗಾದ್ರೆ ಏನದು ಅನೌನ್ಸ್ಮೆಂಟ್ ಗೊತ್ತಾ? ನಾನು 2028ರ ಎಲೆಕ್ಷನ್ಗೆ ಸ್ಪರ್ಧಿಸಲ್ಲ, ಚುನಾವಣಾ ರಾಜಕೀಯಕ್ಕೆ ಇನ್ಮುಂದೆ ಸಂಪೂರ್ಣವಾಗಿ ಗುಡ್ ಬೈ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅಬ್ಬಬ್ಬಾ, ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ಷಣ ಶಾಕ್ ಆಗಿದೆ. ವರುಣ ಕ್ಷೇತ್ರದ ಜನರಿಗಂತೂ ನಂಬೋಕಾಗ್ತಿಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರು ನಿಜಕ್ಕೂ ರಾಜಕೀಯದಿಂದ ಸಂಪೂರ್ಣವಾಗಿ ದೂರ ಆಗ್ತಿದ್ದಾರಾ? 2028ರ ಎಲೆಕ್ಷನ್ ಅಲ್ಲಿ ಸಿದ್ದು ಸ್ಪರ್ಧಿಸದೇ ಇದ್ರೆ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗುತ್ತೆ? ಅವರ ಜಾಗ ತುಂಬೋ ನಾಯಕ ಯಾರು? ಈ ಎಲ್ಲ ಮಸ್ತ್ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ. ಓಕೆ ಬಾಸ್, ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಮಂಡ್ಯ ಅಂದ ತಕ್ಷಣ ನಿಮ್ಗೂ ಗೊತ್ತಲ್ವಾ, ಅದು ಹಳೆಯ ಮೈಸೂರು ಭಾಗದ ಬಿಸಿ ಬಿಸಿ ರಾಜಕೀಯದ ಅಖಾಡ. ಅಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡೋಕೆ ನಿಂತಾಗ ವೇದಿಕೆ ಮೇಲಿದ್ದ ನಾಯಕರು, ಕೆಳಗಿದ್ದ ಜನರು ಎಲ್ಲರೂ ಅಂದುಕೊಂಡಿದ್ದು ಇದು ವಿಪಕ್ಷಗಳ ವಿರುದ್ಧ ಮಾಡೋ ಸಾಮಾನ್ಯ ಪೊಲಿಟಿಕಲ್ ಸ್ಪೀಚ್ ಇರಬೇಕು ಅಂತ. ಆದ್ರೆ ಸಿದ್ದರಾಮಯ್ಯನವರು ಮೈಕ್ ಹಿಡಿದು ಮಾತನಾಡ್ತಾ ವಿಷಯಗಳನ್ನ ತೀರಾ ಪರ್ಸನಲ್ ಮತ್ತು ಎಮೋಷನಲ್ ಆಗಿ ತಗೊಂಡು ಹೋದ್ರು. ಅವರು ನೇರವಾಗಿ ಹೇಳಿದ್ದೇನ್ ಗೊತ್ತಾ? ನೋಡಿ, 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸೋದಿಲ್ಲ, ಆದ್ರೆ ಸಕ್ರಿಯ ರಾಜಕಾರಣದಿಂದ ಮಾತ್ರ ನಾನು ದೂರವಾಗೋದಿಲ್ಲ. ಜನರ ಪರವಾಗಿ ಅವರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ಕೆಲಸ ಮುಂದುವರಿಸುತ್ತೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲೆಕ್ಷನ್ ಅಲ್ಲಿ ನಿಂತು ವೋಟ್ ಕೇಳೋಕೆ ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ, ಆದ್ರೆ ನಿಮಗೋಸ್ಕರ ಧ್ವನಿ ಎತ್ತೋಕೆ, ಪಕ್ಷ ಸಂಘಟನೆ ಮಾಡೋಕೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು. ಅಷ್ಟೇ ಅಲ್ಲ, ತಮ್ಮ ನೆಚ್ಚಿನ ವರುಣ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ, ನಮ್ಮ ವರುಣ ಕ್ಷೇತ್ರದ ಜನ ನನ್ನನ್ನ ಬಿಟ್ಟಿಲ್ಲ, ಮತ್ತೆ ಸ್ಪರ್ಧೆ ಮಾಡಿ ಮತ್ತೆ ಗೆಲ್ಲಿ ಅಂತೆಲ್ಲ ಪ್ರೀತಿಯಿಂದ ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ನಾನು ಒಂದು ಗಟ್ಟಿ ಡಿಸಿಷನ್ ತಗೊಂಡಾಗಿದೆ. ಇನ್ ಮುಂದೆ ಯಾವುದೇ ಚುನಾವಣೆಯಲ್ಲೂ ಸ್ಪರ್ಧಿಸಬಾರದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಅಂತ ಬಲವಾಗಿ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಸಿದ್ದರಾಮಯ್ಯನವರು ಬರೀ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತಷ್ಟೇ ಹೇಳಿಲ್ಲ, ಇತ್ತೀಚಿನ ರಾಜಕೀಯ ವ್ಯವಸ್ಥೆ ಎಷ್ಟೊಂದು ಕಲುಷಿತಗೊಂಡಿದೆ ಅಂತ ತುಂಬಾ ಬೇಸರದಿಂದ ಹಂಚಿಕೊಂಡಿದ್ದಾರೆ. ಇಲ್ಲಿ ಅವರ ಅನುಭವದ ಮಾತುಗಳು ಎದ್ದು ಕಾಣಿಸ್ತಿವೆ. ಸಿದ್ದರಾಮಯ್ಯನವರು ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಳ್ತಾ ಹೇಳಿದ ಮಾತು ಪ್ರತಿಯೊಬ್ಬ ನಾಗರಿಕನು ಯೋಚನೆ ಮಾಡುವಂತದ್ದು. ನಾನು ಆರಂಭದ ದಿನಗಳಲ್ಲಿ ಅಂದ್ರೆ 70-80ರ ದಶಕದಲ್ಲಿ ಚುನಾವಣೆಗೆ ನಿಲ್ಲುತ್ತಿದ್ದಾಗ ಕ್ಷೇತ್ರದ ಜನರೇ ತಮ್ಮ ಜೇಬಿನಿಂದ ಹಣ ಹಾಕಿ ಚಹಾ ಕುಡಿಸಿ ಪ್ರಚಾರ ಮಾಡಿ ನಮ್ಮನ್ನ ಗೆಲ್ಲಿಸುತ್ತಿದ್ರು. ಆದ್ರೆ ಎಲೆಕ್ಷನ್ಗೆ ಖರ್ಚು ಮಾಡಲು ಹಣ ಇರುತ್ತಿರ್ಲಿಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ರಾಜಕೀಯದಲ್ಲಿ ಹಣದ ಪ್ರಭಾವ ಅತಿಯಾಗಿದೆ. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಇಡೀ ಸಿಸ್ಟಮ್ ಕಲುಷಿತಗೊಂಡಿದೆ ಅಂತ ತೀವ್ರ ನಿರಾಶೆ ವ್ಯಕ್ತಪಡಿಸಿದ್ರು. ನಿಜ ಅಲ್ವಾ? ಇವತ್ತಿನ ದಿನಗಳಲ್ಲಿ ಸಣ್ಣ ಪಂಚಾಯಿತಿ ಎಲೆಕ್ಷನ್ ಇಂದ ಹಿಡಿದು ಅಸೆಂಬ್ಲಿ ಎಲೆಕ್ಷನ್ ವರೆಗೆ ಕೋಟಿ ಕೋಟಿ ರೂಪಾಯಿ ನೀರು ತರ ಹರಿಯುತ್ತೆ. ಸಿದ್ಧಾಂತ ಜನಸೇವೆ, ಸಮಾಜ ಸುಧಾರಣೆಗಿಂತ ಮನಿ ಪವರ್ ಜಾಸ್ತಿ ಆಗ್ತಿದೆ ಅನ್ನೋದು 50 ವರ್ಷ ರಾಜಕೀಯ ಮಾಡಿದ ನಾಯಕನಿಗೆ ತಂದಿರೋ ನೋವು. ಸಿದ್ದರಾಮಯ್ಯನವರ ಈ ಮಾತುಗಳಲ್ಲಿ ಇವತ್ತಿನ ಪ್ರಜಾಪ್ರಭುತ್ವದ ವಾಸ್ತವ ಚಿತ್ರಣವಿತ್ತು. ಕಾರ್ಯಕ್ರಮ ಮುಗಿದ ಮೇಲೂ ಸಿದ್ದರಾಮಯ್ಯನವರು ಸುಮ್ಮನೆ ಕೂರ್ಲಿಲ್ಲ. ತಮ್ಮ ಅಧಿಕೃತ ಫೇಸ್ಬುಕ್ ಪೇಜ್ ನಲ್ಲಿ ಸುದೀರ್ಘವಾಗಿ ಒಂದು ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಓದಿದ್ರೆ ನಿಮ್ಗೂ ಅನ್ಸುತ್ತೆ, ಒಬ್ಬ ಹಿರಿಯ ನಾಯಕ ತನ್ನ ವೃತ್ತಿ ಜೀವನದ ಕೊನೆಯ ಹಂತಕ್ಕೆ ಬಂದಾಗ ಎಷ್ಟು ಪಕ್ವವಾಗಿ ಯೋಚಿಸ್ತಾರೆ ಅಂತ. ಆ ಪೋಸ್ಟ್ ನಲ್ಲಿ ಅವರು ಬರೆದಿದ್ದರ ಮುಖ್ಯ ಅಂಶಗಳು ಏನು ಅನ್ನೋದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀನಿ ನೋಡಿ. ಈಗ ನನಗೆ 79 ವರ್ಷ. ನಮ್ಮ ಸರ್ಕಾರದ ಅವಧಿ ಇನ್ನು 1.5 ವರ್ಷವಿದೆ. ಆಗ ನನಗೆ 81-82 ವರ್ಷವಾಗಿರುತ್ತೆ. ಆ ವಯಸ್ಸಿನಲ್ಲಿ ಈಗಿನಂತೆ ಆರೋಗ್ಯ ಸದೃಢವಾಗಿರೋದಿಲ್ಲ. ಹಿಂದಿನಂತೆ ದಿನಕ್ಕೆ 18 ಗಂಟೆ ಉತ್ಸಾಹದಿಂದ ಓಡಾಡಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. 2028ರ ವೇಳೆಗೆ ನನಗೆ 82 ವರ್ಷವಾಗುತ್ತೆ. ಆಗ ನಾನು ರಾಜಕೀಯಕ್ಕೆ ಬಂದು ಬರೋಬ್ಬರಿ 50 ವರ್ಷಗಳು ಭರ್ತಿಯಾಗುತ್ತವೆ. ಅಬ್ಬಾ, 50 ಸುದೀರ್ಘ ವರ್ಷಗಳ ಪೊಲಿಟಿಕಲ್ ಜರ್ನಿ. ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ ಬನ್ನಿ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ್ದು 1978ರಲ್ಲಿ. ಅದು ಮೈಸೂರು ಭಾಗದ ತಾಲೂಕು ಮಂಡಳಿ ಸದಸ್ಯನಾಗಿ. ಅಲ್ಲಿಂದ ಹಂತ ಹಂತವಾಗಿ ಬೆಳೆದು ಭಾರತೀಯ ಲೋಕದಳ, ಜನತಾದಳ, ಜಾತ್ಯತೀತ ಜನತಾ ದಳದ ಮೂಲಕ ಬೆಳೆದು ನಂತರ ಕಾಂಗ್ರೆಸ್ ಸೇರಿ ಶಾಸಕರಾಗಿ, ಮಂತ್ರಿಯಾಗಿ, ಡಿಸಿಎಂ ಆಗಿ, ಪ್ರತಿಪಕ್ಷ ನಾಯಕನಾಗಿ, 2 ಸಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ ಏಕೈಕ ಮಾಸ್ ಲೀಡರ್. ಇನ್ನ ಇವರ ಪೋಸ್ಟ್ ನ ಕೊನೆಯ ಸಾಲುಗಳು ನಿಜಕ್ಕೂ ಪ್ರತಿಯೊಬ್ಬರ ಮನ ಮುಟ್ಟುವಂತದ್ದು. ಅವರು ಹೀಗೆ ಬರೆದಿದ್ದಾರೆ: ನನ್ನ 50 ವರ್ಷಗಳ ಪಯಣದಲ್ಲಿ ಸೋಲು ಗೆಲುವು ಎರಡನ್ನು ನೋಡಿದ್ದೇನೆ. ಚಾಮುಂಡೇಶ್ವರಿಯಲ್ಲಿ ಸೋತಿದ್ದನ್ನು ಕಂಡಿದ್ದೇನೆ, ವರುಣಾದಲ್ಲಿ ಗೆದ್ದಿದ್ದನ್ನು ನೋಡಿದ್ದೇನೆ. ಆದ್ರೆ ನಾನು ನಂಬಿದ ಸೋಷಿಯಲಿಸ್ಟ್ ಸಿದ್ಧಾಂತಕ್ಕೆ ಎಂದಿಗೂ ವಿರುದ್ಧವಾಗಿ ನಡೆದಿಲ್ಲ. ನನ್ನ ಆತ್ಮಸಾಕ್ಷಿಗೆ ದ್ರೋಹ ಬಗೆದಿಲ್ಲ ಅನ್ನುವ ದೊಡ್ಡ ತೃಪ್ತಿ ನನಗಿದೆ ಅಂತ ಬರೆದುಕೊಂಡಿದ್ದಾರೆ. ವಾವ್,
ಒಬ್ಬ ರಾಜಕಾರಣಿಗೆ 50 ವರ್ಷಗಳ ಸುದೀರ್ಘ ಸಾರ್ವಜನಿಕ ಜೀವನದ ಕೊನೆಯಲ್ಲಿ ನನ್ನ ಆತ್ಮಸಾಕ್ಷಿಗೆ ದ್ರೋಹ ಬಗೆದಿಲ್ಲ ಅಂತ ಹೇಳೋಕೆ ಧೈರ್ಯ ಬೇಕು ಅಂತ ತೃಪ್ತಿ ಸಿದ್ದರಾಮಯ್ಯನವರಲ್ಲಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ನಿರ್ಗಮಿಸಿದ್ರು. ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನಾಯಕರಲ್ಲಿ ಸಿದ್ದರಾಮಯ್ಯನವರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತದ್ದು. ದಿವಂಗತ ಡಿ ದೇವರಾಜು ಅರಸು ಅವರ ನಂತರ 5 ವರ್ಷಗಳ ಪೂರ್ಣಾವಧಿ ಸಿಎಂ ಆಗಿ ಆಡಳಿತ ಮುಗಿಸಿದ ಅಪರೂಪದ ದಾಖಲೆ ಸಿದ್ದರಾಮಯ್ಯ ಅವರದ್ದು. ಅಷ್ಟೇ ಅಲ್ಲ, ಕರ್ನಾಟಕ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಬಾರಿ ರಾಜ್ಯದ ಬಜೆಟ್ ಮಂಡಿಸಿದ ಆರ್ಥಿಕ ತಜ್ಞ ಸಿಎಂ ಅನ್ನೋ ಹೆಗ್ಗಳಿಕೆಯು ಸಿದ್ದರಾಮಯ್ಯನವರಿಗಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಹೀಗೆ ಸಾಮಾಜಿಕ ಕಲ್ಯಾಣ ಮತ್ತು ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೆ ತಂದ ಕೀರ್ತಿ ಕೂಡ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಇಷ್ಟೆಲ್ಲ ಸಾಧನೆ ಮಾಡಿದ ನಾಯಕ ಸಿಎಂ ಹುದ್ದೆ ತೊರೆದ ಬೆನ್ನಲ್ಲೇ ಈಗ ಇನ್ಮುಂದೆ ಯಾವ ಎಲೆಕ್ಷನ್ಗೂ ನಿಲ್ಲಲ್ಲ ಅಂತ ನಿರ್ಧಾರ ಮಾಡಿರೋದು ಸಹಜವಾಗಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಈಗ ಮೇನ್ ಪಾಯಿಂಟ್ ಗೆ ಬರೋಣ. ಸಿದ್ದರಾಮಯ್ಯನವರ ಈ ನಿರ್ಧಾರ ಬರೀ ಒಂದು ವೈಯಕ್ತಿಕ ನಿರ್ಧಾರವಲ್ಲ. ಇದು 2028ರ ಕರ್ನಾಟಕ ಎಲೆಕ್ಷನ್ ಸಮೀಕರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸೋ ದೊಡ್ಡ ಪೊಲಿಟಿಕಲ್ ಗೇಮ್ ಚೇಂಜರ್. ಅದು ಯಾಕೆ ಗೊತ್ತಾ? ಸಿದ್ದರಾಮಯ್ಯ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ ಅಂದಾಗ ಅಲ್ಲಿ ಕೆಲವು ರೋಚಕ ಪ್ರಶ್ನೆಗಳು ರಾಜ್ಯ ರಾಜಕಾರಣದಲ್ಲಿ ಎದ್ದು ನಿಲ್ತಾವೆ. ಅವೇನು ಅಂತ ನೋಡೋದಾದ್ರೆ, ಅಹಿಂದ ವೋಟ್ ಬ್ಯಾಂಕ್ ಕತೆ ಏನೋ? ಸಿದ್ದರಾಮಯ್ಯ ಅಂದ್ರೆ ಬರೀ ಒಬ್ಬ ವ್ಯಕ್ತಿಯಲ್ಲ, ಅವರು ಅಹಿಂದ ಶಕ್ತಿಯ ಸಂಕೇತ. 2028ರಲ್ಲಿ ಸಿದ್ದರಾಮಯ್ಯ ಸಿಎಂ ರೇಸ್ ಅಥವಾ ಶಾಸಕ ಅಭ್ಯರ್ಥಿಯಾಗಿ ಕಣದಲ್ಲಿ ಇಲ್ಲ ಅಂದ್ರೆ ಆ ಬೃಹತ್ ವೋಟ್ ಬ್ಯಾಂಕ್ ಯಾರ ಪರವಾಗಿ ನಿಲ್ಲುತ್ತೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಆ ಜಾಗವನ್ನ ತುಂಬುವಷ್ಟು ಮಾಸ್ ಎನರ್ಜಿ ಇರೋ ನಾಯಕ ಯಾರು? ಕಾಂಗ್ರೆಸ್ನ ಮುಂದಿನ ಉತ್ತರಾಧಿಕಾರಿ ಯಾರು? ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾತ್ಮಕವಾಗಿ ಪಕ್ಷದ ದೊಡ್ಡ ಶಕ್ತಿಯಾಗಿದ್ದಾರೆ. ಆದ್ರೆ ಮತ್ತೊಂದೆಡೆ ದಲಿತ ಸಿಎಂ ಚರ್ಚೆಗಳು ಜೋರಾಗಿವೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಅಹಮದ್ ಅವರಂತಹ ಹಿರಿಯ ನಾಯಕರಿದ್ದಾರೆ. ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಒಳಜಗಳ ಹೆಚ್ಚಾಗುತ್ತಾ ಅಥವಾ ನಾಯಕತ್ವ ಸುಲಭವಾಗಿ ಹಸ್ತಾಂತರವಾಗುತ್ತಾ? ವರುಣ ಕ್ಷೇತ್ರದಲ್ಲಿ ಮುಂದಿನ ಶಾಸಕ ಯಾರು? ವರುಣ ಅಂದ್ರೆ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ, ಅವರ ಭದ್ರಕೋಟೆ. ಈಗ ಸಿದ್ದರಾಮಯ್ಯ ಸ್ಪರ್ಧಿಸಲ್ಲ ಅಂದಮೇಲೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಲ್ಲಿಂದ ಕಣಕ್ಕಿಳಿಯುತ್ತಾರಾ ಅಥವಾ ಹೊಸಬರಿಗೆ ಅವಕಾಶ ಸಿಗುತ್ತಾ? ಎಂಎಲ್ಸಿ ಆಗಿರೋ ಯತೀಂದ್ರ ಅವರ ರಾಜಕೀಯ ಭವಿಷ್ಯ ಈಗ ವರುಣ ಕ್ಷೇತ್ರದ ಮೇಲಿದೆ. ವಿಪಕ್ಷಗಳಿಗೆ ಅಡ್ವಾಂಟೇಜ್. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಸಿದ್ದರಾಮಯ್ಯನವರ ಈ ನಿರ್ಧಾರ ಬಿಗ್ ರಿಲೀಫ್ ಕೊಟ್ಟರು ಆಶ್ಚರ್ಯವಿಲ್ಲ. ಯಾಕಂದ್ರೆ ವಿಧಾನಸೌಧದಲ್ಲಾಗ್ಲಿ ಸಾರ್ವಜನಿಕ ಸಭೆಗಳಲ್ಲಾಗ್ಲಿ ವಿಪಕ್ಷಗಳಿಗೆ ನೇರವಾಗಿ ಟಕ್ಕರ್ ಕೊಡುವ, ಅಂಕಿಅಂಶಗಳ ಸಮೇತ ಕೌಂಟರ್ ಅಟ್ಯಾಕ್ ಮಾಡುವ ಸಿದ್ದರಾಮಯ್ಯ ಇಲ್ಲದಿರೋದು ವಿಪಕ್ಷಗಳಿಗೆ ರಾಜಕೀಯವಾಗಿ ಹಾದಿ ಸುಲಭ ಮಾಡಿಕೊಡಬಹುದು. ಸಿದ್ದರಾಮಯ್ಯ ಎಂಬ ಅಪರೂಪದ ವ್ಯಕ್ತಿತ್ವ. ನಾವಿಲ್ಲಿ ಒಂದು ವಿಷಯವನ್ನ ಒಪ್ಪಿಕೊಳ್ಳಲೇಬೇಕು. ರಾಜಕೀಯವಾಗಿ ನೀವು ಸಿದ್ದರಾಮಯ್ಯನವರ ಸಿದ್ಧಾಂತವನ್ನ ಇಷ್ಟಪಡಬಹುದು ಅಥವಾ ತೀವ್ರವಾಗಿ ವಿರೋಧಿಸಬಹುದು. ಆದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಅವರೊಬ್ಬ ಅದ್ಭುತ ಮಾಸ್ ಲೀಡರ್ ಮತ್ತು ಕಟ್ಟುನಿಟ್ಟಾದ ಆಡಳಿತಗಾರ ಅನ್ನೋದನ್ನ ಯಾರು ತಾನೇ ಅಲ್ಲಗಳೆಯೋಕೆ ಸಾಧ್ಯ? ಅವರ ಗ್ರಾಮೀಣ ಶೈಲಿಯ ನೇರ ನುಡಿ, ವಿಧಾನಸಭೆಯಲ್ಲಿ ಎದುರಾಳಿಗಳಿಗೆ ನಡುಕ ಹುಟ್ಟಿಸುತ್ತಿದ್ದ ಅವರ ಚರ್ಚಾ ಶೈಲಿ, ಬಜೆಟ್ ಅಂಕಿ ಸಂಖ್ಯೆಗಳ ಮೇಲಿದ್ದ ಅಪಾರ ಹಿಡಿತ ಮತ್ತು ಬಡವರ, ದೀನ ದಲಿತರ ಪರ ಯೋಜನೆಗಳನ್ನು ತಂದದ್ದು, ಇವೆಲ್ಲವೂ ಸಿದ್ದರಾಮಯ್ಯ ಎಂಬ ವ್ಯಕ್ತಿಯನ್ನ ಕರ್ನಾಟಕ ಇತಿಹಾಸದಲ್ಲಿ ಪ್ರತ್ಯೇಕವಾಗಿ ನಿಲ್ಲಿಸುತ್ತೆ. ಸಿದ್ದರಾಮಯ್ಯನವರು ಎಲೆಕ್ಷನ್ಗೆ ನಿಲ್ಲಲ್ಲ ಅಂದಿರಬಹುದು, ಆದ್ರೆ ಜನರ ಧ್ವನಿಯಾಗಿ ಸಕ್ರಿಯವಾಗಿ ಇರ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ 2028ರ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ರ್ಯಾಲಿಗಳಲ್ಲಿ ಭಾಷಣ ಮಾಡ್ತಾರೆ, ಹೆಲಿಕಾಪ್ಟರ್ ನಲ್ಲಿ ರಾಜ್ಯಾದ್ಯಂತ ಓಡಾಡ್ತಾರೆ, ಕಾಂಗ್ರೆಸ್ ಗೆಲ್ಲಿಸಲು ಪ್ರಚಾರ ಮಾಡ್ತಾರೆ. ಆದ್ರೆ ಸ್ವತಃ ತಮಗಾಗಿ ವೋಟ್ ಕೇಳಲ್ಲ. ಇದು ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗುತ್ತೋ ಎಷ್ಟು ಮೈನಸ್ ಆಗುತ್ತೋ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಸೊ ಗೆಳೆಯರೇ, ಇದಾಗಿತ್ತು ಇವತ್ತಿನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಸಿದ್ದರಾಮಯ್ಯನವರ 50 ವರ್ಷಗಳ ಸುದೀರ್ಘ ರಾಜಕೀಯ ಪಯಣ, ಎಲೆಕ್ಷನ್ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಿರೋ ಈ ಬಿಗ್ ಡಿಸಿಷನ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಸಿದ್ದರಾಮಯ್ಯನವರು 82ನೇ ವಯಸ್ಸಿಗೆ ಎಲೆಕ್ಷನ್ ನಿಂದ ಹಿಂದೆ ಸರಿಯುತ್ತಿರೋದು ಸೂಕ್ತ ನಿರ್ಧಾರವೇ? 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅಖಾಡದಲ್ಲಿ ಇಲ್ಲದೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲು ಸಾಧ್ಯವೇ? ಸಿದ್ದರಾಮಯ್ಯ ನಂತರ ರಾಜ್ಯ ಕಾಂಗ್ರೆಸ್ನ ನಿಜವಾದ ಮಾಸ್ ಲೀಡರ್ ಯಾರಾಗಬೇಕು? ಡಿ.ಕೆ. ಶಿವಕುಮಾರ, ಸತೀಶ್ ಜಾರಕಿಹೊಳಿನ ಅಥವಾ ಬೇರೆ ಯಾರಾದ್ರೂನಾ? ನಿಮ್ಮ ಮನಸ್ಸಲ್ಲಿ ಏನೇ ಅನ್ಸಿದ್ರು ತಡ ಮಾಡದೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಪ್ರತಿಯೊಂದು ಕಮೆಂಟ್ ಓದ್ತೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ರೋಚಕ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಟೈಮ್, ಬಾಯ್.